ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ನಾವೀಗ 2026ರ ಹೊಸ ವರ್ಷದ ಹೊಸ್ತಿಲಲ್ಲಿದ್ದೇವೆ. ಈ ವರ್ಷ ಒಂದಿಷ್ಟು ಪ್ರಭಾವಿ ರಾಜಕಾರಣಿಗಳ ರಾಜಕೀಯ ಜೀವನ ಹೇಗಿರಲಿದೆ, ಅವರ ಆರೋಗ್ಯ ಹೇಗಿರಲಿದೆ, ಅವರಿಗೆ ಕಂಟಕ ಉಂಟಾಗಲಿಕ್ಕಿದೆಯಾ ಅಥವಾ ಏನೆಲ್ಲ ರಾಜಕೀಯ ಒಳಿತು ಉಂಟಾಗಬಹುದು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ವರ್ಷ ಭವಿಷ್ಯ ಹೇಗಿದೆ, ಈ ವರ್ಷ ಅವರಿಗೆ ಒಳಿತುಂಟಾಗುತ್ತಾ, ಅವರ ರಾಜಕೀಯ ಜೀವನ ಯಾವ ರೀತಿ ಮುಂದುವರಿಯುತ್ತೆ, ಈ ಎಲ್ಲದರ ಕುರಿತು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೂಡ್ಲಕೆರೆಯವರಿದ್ದಾರೆ. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಕೇಂದ್ರ ಸಚಿವರಾಗಿದ್ದಾರೆ. ಸೊ ಅವರ ರಾಜಕೀಯ ಜೀವನ ಈ ವರ್ಷದಲ್ಲಿ ಹೇಗಿದೆ, ಅದರ ಜೊತೆಗೆ ಅವರ ಮಗ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ರಾಜಕೀಯ ರಂಗದಲ್ಲಿ ಬರಲಿಕ್ಕೆ ತುಂಬ ಒದ್ದಾಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಹೇಗಿದೆ, ಇನ್ನು ಮುಖ್ಯವಾಗಿ ನಾವು ಗಮನಿಸಬೇಕು ಏನು ಅಂತ ಹೇಳಿದ್ರೆ ಅವರ ಆರೋಗ್ಯ ಸ್ಥಿತಿ ಸರಿಯಾಗಿಲ್ಲ, ಅನಾರೋಗ್ಯಕ್ಕೀಡಾಗ್ತಾನೆ ಇರ್ತಾರೆ. ಈ ವರ್ಷ ಆರೋಗ್ಯ ಸ್ಥಿತಿ ಸುಧಾರಿಸಬಹುದಾ, ಏನಾದರೂ ಸಮಸ್ಯೆಗಳು ಉಂಟಾಗಬಹುದಾ, ಅವರ ವೈಯಕ್ತಿಕ ಜೀವನ ಯಾವ ರೀತಿಯಾಗಿರ್ಲಿಕ್ಕಿದೆ, ಇದ್ರ ಬಗ್ಗೆ ಹೇಳೋದಾದರೆ? ಕುಮಾರಸ್ವಾಮಿ ಅವರ ಬಗೆಗೆ ಹೇಳುವಂಥದ್ದು ಈಗ ಪ್ರಸ್ತುತ ಘಟ್ಟದಲ್ಲಿ ಹೇಳಬೇಕಾದ್ರೆ ಅವರ ಇಡೀ ನಡೆದು ಬಂದ ದಾರಿಯನ್ನು ಕೂಡ ಸ್ವಲ್ಪ ವಿಮರ್ಶೆ ಮಾಡಬೇಕಾಗತ್ತೆ. ಅವರ ಅದೃಷ್ಟ ಎದ್ದು ನಿಂತಿದ್ದೆ ವಿರೋಧಿಗಳ ಸಹಾಯ ಅವರಿಗೆ ಆಗಾಗ ಸಿಗೋದ್ರಿಂದ. ಅದು ಹೇಗೆ ಸಿಗುತ್ತೆ ಅಂದರೆ ಅದೊಂದು ದೈವದತ್ತ ವರ. ವಿರೋಧಿಗಳಿಂದಲೇ ನಮಗೆ ಸಹಾಯ ಸಿಗತ್ತೆ. ಹಾಗಾದರೆ ವಿರೋಧಿಗಳಿಂದ ಯಾಕೆ ಸಹಾಯ ಸಿಗತ್ತೆ ಅಂತಂದರೆ, ಅವರ ವ್ಯಕ್ತಿತ್ವವನ್ನು ಮೇಲೆತ್ತಿ ನಿಲ್ಲಿಸಬೇಕಾದಂತಹ ಬುಧ ಏನಾಗಿದ್ದಾನೆ ಅಂತಂದರೆ, ಅವನು ಅಷ್ಟೊಂದು ಒಳ್ಳೆಯ ಸ್ಥಳದಲ್ಲಿ ಕೂತಿಲ್ಲ. ಒಳ್ಳೆಯ ಸ್ಥಳದಲ್ಲಿ ಕೂತಿಲ್ಲ ಅಂತ ಹೇಳಾದರೂ ಕೂಡ ಎಲ್ಲಿ ಕೂತಿದ್ದಾನೋ ಆ ಸ್ಥಳದಿಂದ ಅವನ ದೃಷ್ಟಿ ಎಲ್ಲಿ ಬೀಳ್ತಾ ಇದೆ ಅಂತಂದರೆ ಅದು ಅನೇಕ ನಷ್ಟವನ್ನು ತಪ್ಪಿಸ್ಬೇಕು. ನೋಡಿ, ಈಗ ಗ್ರಹಗಳ ನ್ಯೂಕ್ಲಿಯಸ್ ಹೇಗದು ವರ್ಕ್ ಆಗ್ತಾ ಇರುತ್ತೆ ಕೆಮಿಸ್ಟ್ರಿ ಅಂತಂದರೆ, ಸರಿಯಾದ ಸ್ಥಳದಲ್ಲಿ ಅವನು ಕೂತಿಲ್ಲ. ಅದು ಏನು ಮಾಡಬೇಕು, ನಮಗೆ ಕೆಟ್ಟದ್ದನ್ನೇ ತರಬೇಕು. ಕೆಟ್ಟದ್ದನ್ನೇ ತರಬಹುದಾದಂತಹ ಇವು ಕುಮಾರಸ್ವಾಮಿಯವರು ಯಾವ ನಿಟ್ಟಿನಿಂದಲೂ ಜಾಗತಿಕ ಅದು ನಮ್ಮ ರಾಜ್ಯ ಇರಲಿ ದೇಶದ ಸಂದರ್ಭದಲ್ಲಿ ಮೇಲೆ ಇರಲಿಕ್ಕೆ ಸಾಧ್ಯವೇ ಇರದೆ ಹೋದಂಥ ವ್ಯಕ್ತಿತ್ವವೇನೋ ಅನ್ನುವಂಥ ರೀತಿಯಲ್ಲಿ ಅವರ ಗ್ರಹಗಳಿದೆ. ಅದರಲ್ಲಿ ಸೂಕ್ಷ್ಮವಾದಂಥ ವಿಶ್ಲೇಷಣೆ ನಡೆದುಕೊಂಡಾಗ ಬುಧ ಅವರನ್ನು ಏನು ಮಾಡ್ತಾನೆ ಅಂದರೆ, ವಿರೋಧಿಗಳ ಮೂಲಕವಾಗಿಯೇ ಮೇಲೇರಿ ಬರೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಹಾಗಾದರೆ ವಿರೋಧಿಗಳ ಮೂಲಕವಾಗಿ ಮೇಲೇರಿ ಬರೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ ಅಂದ್ರೇನು, ಅವರಲ್ಲಿ ಯಾವುದೋ ಒಂದು ವಿಶೇಷವಾದಂಥ ಶಕ್ತಿ ಇದೆ. ಹಾಗಾದರೆ ಆ ಶಕ್ತಿ ಏನಿದೆ, ಅವರ ಮಾತು ಹೇಗೆ ಆಡ್ತಾರೆ ಅಂದರೆ, ನೀವು ಅವರು ಯಾವ ಮಾತುಗಳನ್ನು ಸುಮ್ಮನೆ ಈಗ ಗಾಳಿಯಲ್ಲಿ ಅವರ ವಿರೋಧಿಗಳು ಹೇಳ್ತಾರೆ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ ಅಂತ. ಆದರೆ ಗಾಳಿಯಲ್ಲಿ ಗುಂಡು ಹಾರಿಸುವಂಥದ್ದಲ್ಲ, ಅವರ ಹತ್ರ ಸರ್ವತ್ರವಾದಂತಹ ಎಲ್ಲ ದಾಖಲೆಗಳೊಂದಿಗೆ ಅವರು ಮಾತನಾಡ್ತಾ ಇರ್ತಾರೆ. ಆದರೆ ಆ ಸಂದರ್ಭವನ್ನು ಅವರು ಗಮನಿಸ್ತಾ ಇರ್ತಾರೆ. ಸಂದರ್ಭದಲ್ಲಿ ಎಲ್ಲಿಯವರೆಗೆ ತಾನು ದಾಳಿಯನ್ನು ನಡೆಸಬೇಕು. ಈಗ ಸರ್ಜಿಕಲ್ ಸ್ಟ್ರೈಕ್ ನಡೀತಾ ಇದೆ ಅಂತಂದರೆ ನಾವು ಬರೀ ಉಗ್ರರನ್ನು ಸದೆಬಡಿಯೋದಕ್ಕೆ ಮಾತ್ರ ನಮ್ಮ ಈ ಹೋರಾಟ ಅಷ್ಟೇ, ಅಲ್ಲಿವರೆಗೂ ಇದನ್ನು ನಮ್ಮದು ಮಿಷನ್ ಕಂಪ್ಲೀಟೆಡ್ ಇಲ್ಲ. ಇದನ್ನು ಈ ಇಡೀ ದೇಶ ಈಗ ರಷ್ಯಾ ಮತ್ತು ಉಕ್ರೇನ್ ಹೊಡೆದಾಡ್ತಾ ಇವೆ, ಅವ್ರದ್ದು ಬರೀ ಒಂದು ಸರ್ಜಿಕಲ್ ಸ್ಟ್ರೈಕ್ ಅಲ್ಲ. ಅಥವಾ ಈಗ ಇಸ್ರೇಲ್ ಆ್ಯಂಡ್ ಗಾಜಾ ಪಟ್ಟಿಯ ಒಂದು ಏನು ಸಂಘರ್ಷ ಇದೆ, ಬರೀ ಅದಷ್ಟಕ್ಕೆ ಮುಗಿದಿದ್ದಲ್ಲ. ಆದರೆ ಕುಮಾರಸ್ವಾಮಿ ಅವರದ್ದು ಯಾವುದು ಆ ಸಂದರ್ಭದ ಯುದ್ಧ ಅನಿವಾರ್ಯನೋ ಅದನ್ನು ಮಾಡೇ ಮಾಡ್ತಾರೆ, ಯಾರನ್ನೂ ಅವರು ಕೇರ್ ಮಾಡಲ್ಲ. ಅಂತಹ ಒಂದು ರಾಷ್ಟ್ರೀಯ ಅವರಲ್ಲಿದೆ, ಆ ಶಕ್ತಿ ಅವರಲ್ಲಿದೆ. ಅದಕ್ಕೆ ಬೇಕಾದಂಥ ಎಕ್ವಿಪ್ಮೆಂಟ್ಸನ್ನು ಅವರು ಹೊಂದಿರ್ತಾರೆ. ಅಷ್ಟೇ ಅಲ್ಲ, ಅಂತಹ ಒಂದು ಸಂದರ್ಭವನ್ನು ಯಾರನ್ನೇ ಬೆವರಿಡಿಸಬಹುದಾದಂತಹ ಒಂದು ಶಕ್ತಿ ಇದ್ದರೂ ಕೂಡ ಬೆವರು ಇಡಿಸಿಕೊಂಡಂಥವನು ಕೂಡ ಇವರ ಸಹಾಯಕ್ಕೆ ಬರುವಂತಹ ಒಂದು ಸಂದರ್ಭ ಅದೊಂದು ದೈವಿಕ ಒಂದು ಇದು ಏನು, ಅದೊಂದು ರೀತಿಯ ಶಕ್ತಿ. ಅದು ನಮ್ಮ ಗ್ರಹಗಳು ಅದನ್ನು ಕೊಡ್ತವೆ ಅಷ್ಟೇ. ಹಾಗಾದರೆ ಬುಧ ತಾನು ಸೊರಗಿದ್ದಾನೆ, ಆದರೆ ಕೆಲವು ನಷ್ಟಗಳನ್ನು ತಪ್ಪಿಸ್ತಾನೆ. ಹಾಗಾದರೆ ಇವನ ಸೊರಗುವಿಕೆಯ ಮೂಲಕವಾಗಿ ಈಗ ನೀವು ಕೇಳಿದ್ರಲ್ಲ ಅವರ ಆರೋಗ್ಯದ ವಿಚಾರ ಏನು, ಈ ಬುಧನ ಸೊರಗುವಿಕೆಯಿಂದಾಗಿ ಅವರ ಆರೋಗ್ಯ ಏನಾಗ್ತಾ ಇದೆ, ಸ್ವಲ್ಪ ಮಟ್ಟಿಗಿನ ಆ ಒಂದು ಬಿಕ್ಕಳಿಕೆಗಳನ್ನು ಅದು ಪಡಿತಾ ಇದೆ. ಅಕಸ್ಮಾತ್ತಾಗಿ ಇದೇ ಬುಧ ಒಂದು ಮನೆ ಹಿಂದುಗಡೆ ಇದ್ದಿದ್ದರೆ, ಆದರೆ ಹಾಗಾಗೋದಿಲ್ಲ. ಒಂದು ಕಡೆ ಮನೆ ಹಿಂದುಗಡೆ ಇದ್ದಿದ್ದರೆ ಅದು ಎಲ್ಲದೂ ಒಳ್ಳೆಯದಾಗಿಬಿಡ್ತಾ ಇತ್ತು, ಹಾಗಲ್ಲ.
ಯಾಕೆಂದರೆ ಜಾತಕ ಅಂತಂದರೆ ಅದೊಂದು ನಿರ್ದಿಷ್ಟವಾದಂತಹ ಒಂದು ಫಾರ್ಮುಲಾ ಅದು ಏನು ಅಂತಂದರೆ ಅದು ಈಗ ನಾನು ಅನೇಕ ಸಲ ಹೇಳ್ತೇನೆ, ಕೇರಮ್ನಲ್ಲಿ ಒಂದು ಸ್ಟ್ರೈಕ್ ಮಾಡಿದಾಗ ಅದು ಚದುರು ಬಿದ್ದಿರುತ್ತೆ. ನಾವು ಹುಟ್ಟಿದಂಥ ಸಂದರ್ಭದಲ್ಲಿ ಗ್ರಹಗಳು ಆ ರೀತಿಯಲ್ಲಿ ಚದುರು ಬಿದ್ದಾಗ 1+1 2 ಆಗುತ್ತೆ ಹೊರತು 3 ಆಗೋದಿಲ್ಲ. ಆದರೆ 1+1 ಕೂಡ 3 ಆಗದೆ ಹೋದರೂ 3 ಆಗಿದ್ದಿದ್ದರೆ ಯಾವ ರೀತಿಯಲ್ಲಿ ನಮ್ಮ ಬೆಂಬಲಕ್ಕೆ ಬರ್ತಿತ್ತೋ ಆ ರೀತಿಯಲ್ಲಿ ಬರದೇ ಹೋಗಬಹುದು, ಅಥವಾ ಬೆಂಬಲಕ್ಕೆ ಬಂದು ನಮಗೆ ಒಳ್ಳೆಯದನ್ನು ಮಾಡುವಂಥ, ಆದರೆ ಆ ರೀತಿಯಲ್ಲಿ ಅವು ಬಿದ್ದಿರಬೇಕು. ಅದನ್ನು ಗಮನಿಸಿದಾಗ ಅದ್ಭುತವಾದಂಥ ಮಾತಿನ ಚೈತನ್ಯವನ್ನು ಇವರಿಗೆ ಚಂದ್ರ ಒದಗಿಸ್ತಾನೆ. ಯಾಕೆಂದರೆ ವಾಕ್ಸ್ಥಾನಾಧಿಪತಿ ಅವನು. ಆ ಚಂದ್ರ ಒದಗಿಸೋದಕ್ಕೆ ಬೇಕಾದಂಥ ಮಾತನಾಡಬೇಕಾದ್ರೆ ಸುಮ್ಮನೆ ಏನೋ ಒಂದು ಗಾಳಿಯಲ್ಲಿ ಗುಂಡು ಹಾರಿಸುವಂಥದ್ದಲ್ಲ. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ಇವರಿಗೆ ಒಳ್ಳೆಯವನಲ್ಲದೆ ಹೋದರೂ ಕೂಡ ಮಂಗಳ ಇವರಿಗೆ ಒದಗಿಸ್ತಾ ಇರ್ತಾನೆ. ಯಾಕೆಂದರೆ ವಿರೋಧಿಗಳನ್ನು ಹಣಿಯಬೇಕಾದಂತಹ ಕಾರ್ಯತಂತ್ರಗಳನ್ನು ಮಾಡಿಕೊಡುವಲ್ಲಿ ಮಂಗಳ ಏನು ಮಾಡ್ತಾನೆ, ಬುಧನ ಜೊತೆ ಇದ್ದರೂ ಕೂಡ, ಬುಧನಿಗೆ ಮಂಗಳನ ಮೂಲಕವಾಗಿ ತೊಂದರೆ ಆದರೂ ಕೂಡ ಇವರಿಗೆ ಬೇಕಾದಂತಹ ಲಾಭವನ್ನು ವಿರೋಧಿಗಳಿಂದಲೇ ಒದಗಿಸಿಕೊಡುವಂತಹ ಒಂದು ಸೌಭಾಗ್ಯವನ್ನು ಇವರ ಮಟ್ಟಿಗೆ ಕೊಡ್ತಾನೆ. ಹಾಗೇಳಿ ಮಂಗಳ ಒಳ್ಳೆಯವನಲ್ಲ. ಆದರೆ ಒಳ್ಳೆತನ ಹೇಗೆ ಬಂದಿದೆ ಮಂಗಳನಿಗೆ ಅಂತಂದರೆ, ಮಂಗಳ ತನ್ನ ಸ್ವಂತ ಜಾಗದಲ್ಲಿರೋದ್ರಿಂದ, ಅಂದರೆ ತನ್ನ ಸ್ವಂತ ಮನೆಯಲ್ಲಿರೋದ್ರಿಂದ, ಅಂದರೆ ಅವನು ವೃಶ್ಚಿಕ ರಾಶಿಯಲ್ಲಿದ್ದಾನೆ. ನೋಡಿ, ಯಾವವನು ಒಳ್ಳೆಯವನಲ್ಲವೋ ಅವನು ಅವನ ಮನೆಯಲ್ಲೇ ಇದ್ದವಾಗ ಏನು ಮಾಡ್ತಾನೆ, ಕೆಲವು ಅನೇಕ ರೀತಿಯ ಲಾಭಗಳನ್ನು ಮಾಡಿಕೊಡ್ತಾನೆ. ಅಂಥ ಒಂದು ಲಾಭ, ಅದೃಷ್ಟ ಕುಮಾರಸ್ವಾಮಿಯವರ ಮಟ್ಟಿಗಿದೆ. ಆದರೆ ಅದೇ ಮಂಗಳನ ಜೊತೆಗೆ ಬುಧ ಇದ್ದಿರೋದ್ರಿಂದ, ಹೌದು, ಅವರು ಇವತ್ತು ಬಹಳ ಅದ್ಭುತವಾದಂತಹ ಒಂದು ಭಾರೀ ಕೈಗಾರಿಕೆ ಮತ್ತು ಸ್ಟೀಲ್ ಈ ಖಾತೆಯ ಸಚಿವರಾಗಿ, ಕೇಂದ್ರ ಸಚಿವರಾಗಿ ಅವರಿವತ್ತು ಏನಾಗ್ತಾ ಇದ್ದಾರೆ, ತನ್ನ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಎಂತಹ ಅದ್ಭುತವಾದಂಥ ಖಾತೆ ಅದು, ಬಹಳ ಗುರುತರವಾದಂಥ ಜವಾಬ್ದಾರಿಯನ್ನು ಹೊತ್ತಂಥ ಖಾತೆ. ಅಂಥದ್ದು ಎಲ್ಲೋ ಕುಮಾರಸ್ವಾಮಿಯವರು ದುರ್ಬಲರಾಗಿರ್ದಾದರೇನೋ ಅಂದುಕೊಳ್ಳುವಾಗಲೇ ಅವರ ಒಂದು ಚಾಣಾಕ್ಷತೆಯಿಂದಾಗಿ ಬಿ ಜೆ ಪಿಯೊಂದಿಗೆ ಏನು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ, ಅದು ಅನುಕೂಲ ಸಿಂಧು ಅಲ್ಲ. ಯಾವಾಗಲೂ ಕೂಡ ನಾನು ಒಬ್ಬನೇ ಹೊಡೆದಾಡಿ ಗೆಲ್ತೇನೆ ಅಂತಂದರೆ ಇದು ಸಾಧ್ಯವಾಗೋದಿಲ್ಲ. ಕೆಲವು ಸಲ ನಾವು ಅನ್ಯ ಶಕ್ತಿಗಳ, ನಾವಿವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಯಾಕೆ, ನನ್ನಲ್ಲಿ ಇರದೇ ಹೋದಂಥ ಶಕ್ತಿಯನ್ನು ನನಗೆ ಉತ್ಪಾದಿಸಿಕೊಡು, ನನಗೆ ಯಾವ ಅದೃಷ್ಟ ಇಲ್ಲವೋ ಆ ಅದೃಷ್ಟವನ್ನು ನನಗೆ ಒದಗಿಸ್ಕೊಡು. ಯಾಚನೆಯ ವಿನಃ ನಾವು ಯಾವುದನ್ನು ನಾವು ಸ್ವೀಕರಿಸಲಿಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿ ಅವರದ್ದು ಯಾಚನೆ ಅಂತಲ್ಲ. ಈಗ ಬಿ ಜೆ ಪಿ ಏನು ಇವರು ಬಂದರು ಅಂತ ತಗೊಂಡು ಬಿಡುವಂಥದ್ದಲ್ಲ. ಇವರು ಬರುವುದರ ಮೂಲಕವಾಗಿ ಬಿ ಜೆ ಪಿ ತನಗೆ ಏನು ಲಾಭ ಅನ್ನುವಂಥದ್ದನ್ನು ಅಲ್ಲಿ ಗ್ರಹಿಸಿರುತ್ತೆ. ಹಾಗಾಗಿ ಇವರ ಲಾಭ ಇರುವುದರ ಮೂಲಕ ಕಾರಣಕ್ಕಾಗಿಯೇ ಬಿ ಜೆ ಪಿ ಇವರನ್ನು ಏನು ಮಾಡಿದೆ, ಆ ಮೈತ್ರಿಯೊಳಗೆ ಸೇರಿಸ್ಕೊಂಡಂಥದ್ದಿರುತ್ತೆ. ಹಾಗಾಗಿ ಯಾವತ್ತೂ ಕುಮಾರಸ್ವಾಮಿಯವರ ಒಂದು ತಾರ್ಕಿಕವಾದಂಥ ಸ್ಟ್ರೆಂತ್ ಏನು ಅಂತಂದರೆ, ನಾನು ಅವರೊಡನೆ ಸೇರುವಾಗ ಅವರಿಗೆ ನಾನು ಎಷ್ಟರ ಮಟ್ಟಿಗೆ ಬೇಕಾಗಿದ್ದೇನೆ ಅನ್ನುವಂಥದ್ದನ್ನು ಅವರು ಯಾಕೆಂದರೆ ಬಹಳ ಬುದ್ಧಿವಂತರು ಅವರು ಯಾವುದನ್ನೇ ಮಾತನಾಡಲಿ, ಆ ಮಾತು ಅವರ ಆವೇಶದಿಂದ ಯಾವತ್ತೂ ಮಾತನಾಡೋದಿಲ್ಲ. ಆದರೆ ಅವರ ಮಾತು ಎಲ್ಲಿ ಅಂದರೆ ಯಾರಿಗೆ ಹೇಗೆ ತಟ್ಟಬೇಕೋ ಆ ರೀತಿಯಲ್ಲಿ ಅದು ತಟ್ಟಿರುತ್ತೆ. ಅಂದರೆ ಆ ಮೊನಚಾದಂತಹ ಬಾಣವನ್ನು ಕೂಡ ನಾವು ಎದುರಿಸಿಬಿಡ್ಬೋದು ಏನೋ, ಆದರೆ ಅವರ ಮಾತುಗಳನ್ನು ಒಮ್ಮೊಮ್ಮೆ ವಿರೋಧಿಗಳು ಎದುರಿಸುವಂಥದ್ದು ಕಷ್ಟ ಇರುತ್ತೆ. ಯಾಕೆಂದರೆ ದಾಖಲೆಗಳೊಂದಿಗೆ ಮತ್ತು ಯಾವ ಸಂದರ್ಭದಲ್ಲಿ ಯಾವ ಮಾತು ಬೇಕೋ ಅದನ್ನು ಆಡಿಯೇ ತೋರಿಸ್ತಾರೆ. ಹಾಗೆ ಮಗನ ಬಗೆಗೆ ಕೇಳಿದರೆ ನೀವು, ಮಗನ ಸಂದರ್ಭದಲ್ಲಿ ಶನಿಕಾಟದ ಸಂದರ್ಭವೂ ಇದ್ದಿದ್ದರಿಂದಾಗಿ ಕೆಲವು ಹಿನ್ನಡೆಗಳನ್ನು ಅವರು ಎದುರಿಸಿದ್ದಾರೆ. ಮಂಡ್ಯದ ಕೆಲವು ಚುನಾವಣೆ, ನಾವು ಅದನ್ನು ಹೇಳಬೇಕಾಗಿಲ್ಲ, 2019 ಸಂದರ್ಭದ ಚುನಾವಣೆ ಸಂದರ್ಭದಲ್ಲಿ ಅವರು ಮಗನನ್ನು ಏನು ಮಾಡಬೇಕು, ಪಾರ್ಲಿಮೆಂಟಿಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡಿರ್ತಾರೆ, ಆಗಲ್ಲ. ತದನಂತರದಲ್ಲಿ ಮತ್ತೆ ಈ ಮೊನ್ನೆ 2023 ಎಲೆಕ್ಷನ್ ಆದ ಮೇಲೆ ಇವರೇ ಮುಂದಿನ MP ಆಗಿ ಕೇಂದ್ರ ಸರ್ಕಾರಕ್ಕೆ ಹೋದಾಗ ಅಲ್ಲಿ ಮಗನನ್ನು MLA ಆಗಿ ಗೆಲ್ಲಿಸಬೇಕು ಅಂತಂದರೆ ಅದು ಕೂಡ ವಿಫಲ ಆಗುತ್ತೆ. ಆದರೆ ಕಾಲದ ಘಟ್ಟದಲ್ಲಿ ಈ ವೈಫಲ್ಯವನ್ನು ಅವರು ಎದುರಿಸಿರಬಹುದಾದರೂ ಕೂಡ ಇವರ ಸಂದರ್ಭದಲ್ಲಿ ಮಗನಿಗೆ ಬೇಕಾದಂತಹ ಅನೇಕ ಒಂದು ಶಕ್ತಿಯುತವಾದಂತಹ ಎಲಿಮೆಂಟ್ಸ್ಗಳನ್ನು, ಪೌಷ್ಟಿಕತೆಯನ್ನು ತುಂಬೋದಕ್ಕೆ ಇವರ ಪೂರ್ವ ಪುಣ್ಯ ಸ್ಥಾನದ ಏನು ಶುಕ್ರ ಇದ್ದಾನೆ. ಶುಕ್ರ ಅಂದರೆ ದೇವಿ, ಅಂದರೆ ಅದನ್ನು ನಂಬೋದಾದರೆ
ಈ ಜಾತಕ ಶಾಸ್ತ್ರದಲ್ಲಿ ಭಾರತೀಯ ಜ್ಯೋತಿಷ್ಯ ವಿಜ್ಞಾನದ ಪ್ರಕಾರ ಶುಕ್ರನಲ್ಲಿ ಒಂದು ದೇವಿಯ ಅಂಶಗಳು ಅಡಕವಾಗಿರ್ತವೆ. ಹಾಗಾಗಿ ಶ್ರೀಲಲಿತಾಳ ಆರಾಧನೆಗೋ, ಶಾರದೆಯ ಆರಾಧನೆಗೋ, ಮಹಾಲಕ್ಷ್ಮಿ ಆರಾಧನೆಗೋ, ಶಕ್ತಿ ಆರಾಧನೆಗೋ, ಪಾರ್ವತಿ ಆರಾಧನೆಗೋ ಶುಕ್ರನನ್ನು ಬಹಳ ಮುಖ್ಯವಾದಂಥ ಪಾಯಿಂಟ್ನಲ್ಲಿಟ್ಟು ಅದರ ಶಕ್ತಿ ಏನು ಅನ್ನುವಂಥದ್ದನ್ನು ಜ್ಯೋತಿಷ್ಯ ಅಳೆಯಬೇಕಾಗ್ತದೆ. ನೋಡಿ, ನಾವು ಕುಮಾರಸ್ವಾಮಿ ಅವರನ್ನು ನಂಬ್ಕೊಂಡಾಗ ಅವರು ಕೂಡ ಹಾಗೆ ಆ ದೈವಿಕ ಶಕ್ತಿಯಲ್ಲಿ ಬಲವಾದ ನಂಬಿಕೆಯನ್ನು ಇಟ್ಕೊಂಡಂಥವ್ರು. ಅವರಾಗಲಿ ಅವರ ತಂದೆ ಆಗಲಿ ಅತ್ಯಂತ ಹೆಚ್ಚಿನ ನನ್ನದಾದಂತಹ ಶಕ್ತಿ ಏನೂ ಅಲ್ಲ, ಇದು ಆ ಪರಾತ್ಪರವಾದಂತಹ ಶಕ್ತಿಯ ಮೂಲಕವಾಗಿ ನನಗೆ ಒದಗದಂಥದ್ದು. ಹಾಗಾಗಿ ದೇವರಲ್ಲಿಯ ಯಾಚನೆಯೂ ಕೂಡ ಅವರದ್ದಿರುತ್ತೆ. ಡಿ ಕೆ ಶಿವಕುಮಾರ್ ಕೂಡ ಅದನ್ನೇ ಮಾಡ್ತಾರೆ. ನಾನು ಪ್ರಾರ್ಥನೆ ಮೂಲಕ ಸಾಧಿಸ್ಕೊಡ್ತೇನೆ. ಹಾಗೆ ಆ ಪ್ರಾರ್ಥನೆ ಮೂಲಕ ಸಾಧಿಸ್ಕೊಡ್ತೇನೆ ಹೇಳುವಂಥದ್ದನ್ನು ಇವರು ಓಪನ್ನಾಗಿ ಹೇಳೋದಿಲ್ಲ. ಆದರೆ ಪ್ರಾರ್ಥನೆಯ ಮೂಲಕವಾಗಿಯೂ ಕೆಲವು ಶಕ್ತಿಗಳನ್ನು ಸಂಚಯಿಸ್ಕೊಳ್ಳೋದಕ್ಕೆ ಏನು ನಮ್ಮ ಕುಮಾರಸ್ವಾಮಿಯವರು ಪ್ರಯತ್ನವನ್ನು ಮಾಡ್ತಾನೆ ಇರ್ತಾರೆ. ಈ ಎಲ್ಲ ಸಂದರ್ಭಗಳನ್ನು ಗ್ರಹಿಸ್ಕೊಂಡಾಗ ಈಗ ಈ ಸಂದರ್ಭದಲ್ಲಿ ಕೇತುವಿನ ಸಂದರ್ಭದ ತಾಕಲಾಟಗಳು ಇವರಿಗೆ ದೂರವಾಗಿರೋದ್ರಿಂದ, ಈ ತಾಕಲಾಟ ಯಾವಾಗ ದೂರ ಆಗಿದೆ? ಮೊನ್ನೆ ಸೆಪ್ಟೆಂಬರಿಗೆ ಇವರಿಗೆ ದೂರ ಆಗಿದೆ. ಹಾಗಾದರೆ ಇವರಿಗೆ ದೂರವಾಗುವಂತಹ ಸಂದರ್ಭವನ್ನು ಹೇಗೆ ಯಾರು ಮಾಡಿಕೊಡ್ತಾರೆ? ಯಾವುದೇ ರೀತಿಯ ಕಾಯಿಲೆಗಳು ಬಂದಾಗಲೂ ಕೂಡ ಅದರಿಂದ ಹೊರಗೆ ಬರಬಹುದಾದಂತಹ ಒಂದು ರಾಜಮಾರ್ಗವನ್ನು ಇವರಿಗೆ ತೆರೆದುಕೊಡುವಂಥವ್ರು ಯಾರು ಅಂದರೆ, ಇವರಿಗೆ ಭಾಗ್ಯಕ್ಕೂ ಕಾರಣನಾಗಿರತಕ್ಕಂತಹ ಶನೈಶ್ಚರ ಅದನ್ನು ಮಾಡಿಕೊಡ್ತಾನೆ. ಅಂತಹ ಶನೈಶ್ಚರ ಎಲ್ಲಿದ್ದಾನೆ? ಅವನು ಸೂರ್ಯನ ಜೊತೆಗೆ ಕೂತಿದ್ದಾನೆ. ಸೂರ್ಯನ ಜೊತೆಗಿರುವಂತಹ ಶನೈಶ್ಚರ ಅಷ್ಟೊಂದು ರೀತಿಯ ಹಾರ್ದಿಕವಾದಂತಹ ಒಂದು ಸ್ಥಿತಿಗತಿಗಳನ್ನು ಹೊಂದಿರೋದಿಲ್ಲ. ಆದರೆ ಇಂತಹ ಶನೈಶ್ಚರನ ಮೇಲೆ ಸಂಪೂರ್ಣವಾದಂತಹ ಕಾಂತಿಯನ್ನು ಹೊಂದಿದಂತಹ ಚಂದ್ರನ ದೃಷ್ಟಿ ಇರೋದರಿಂದ ಈ ಎಲ್ಲ ಸಂದರ್ಭಗಳಲ್ಲಿಯೂ ಅವರಿಗೆ ಏನಾಗುತ್ತೆ, ನಾವೇನಿವತ್ತು ಸ್ಟ್ರೋಕ್ ಅಂತ ಹೇಳ್ತೇವೆ ಅದು ಅಪರಾತ್ರಿಯಲ್ಲಿ ಆಗಿಬಿಡಿ. ಆದರೆ ಇಮಿಡಿಯೇಟ್ಲಿ ಅವರು ಏನು ಮಾಡ್ತಾರೆ, ಅವರಿಗೆ ಇದರ ಆಳ ಅಗಲಗಳು ಏನು ಅನ್ನುವಂಥದ್ದು ತಿಳಿದು ಬಿಡುತ್ತೆ. ಅವರು ಕೂಡಲೇ ಆಸ್ಪತ್ರೆಗೆ ದಾಖಲಾಗ್ತಾರೆ. ಆ ಆಸ್ಪತ್ರೆ ದಾಖಲಾದಂಥದ್ದು ವೈಟಲ್ ಅವರ್ಸ್. ಆ ಸಂದರ್ಭದಲ್ಲಿ ಅವರು ಸೇರಿ ಆ ಒಂದು ತೊಂದರೆಯಿಂದ ಹೊರಗೆ ಬರ್ತಾರೆ. ಯಾವುದು ನೀವು ಹೇಳುವಂಥದ್ದು ಆರೋಗ್ಯದ ಬಗೆಗೆ ಹೆಚ್ಚಿನ ಗಮನ ಬೇಕು. ಆದರೆ ಕೇತುವಿನ ದಶಾವೇ ನಡೀತಾ ಇತ್ತು ಅಂತಾದರೆ ಸ್ವಲ್ಪ ಮಟ್ಟಿಗೆ ಹೊಯ್ದಾಟ ಆಗುವಂಥ ಒಂದು ಸಂದರ್ಭ ಬಂದುಬಿಡ್ತಿತ್ತೋ ಏನೋ. ಆದರೆ ಈಗ ದೇವಿಯ ಒಂದು ಕರುಣೆಯ ಆ ಅನುಗ್ರಹದ ಸಂದರ್ಭ ನಿರ್ಮಾಣವಾಗಿರೋದ್ರಿಂದ ಕುಮಾರಸ್ವಾಮಿ ಅವರು ತನ್ನ ಒಂದು ಅನಾರೋಗ್ಯದಿಂದ ಚೇತರಿಕೆಯನ್ನು ಹೊಂದುವಂತಹ ಕಾಲಘಟ್ಟವನ್ನು ಕೂಡ ಈಗ ಅವರು ಪ್ರವೇಶಿಸಿದ್ದಾರೆ. ಆದರೆ ಕೇತು ಆರೋಗ್ಯದ ಮೇಲೆ ತೊಂದರೆಯನ್ನು ಕೊಟ್ಟಿರಬಹುದು. ಆದರೆ ನೋಡಿ, ಅವರು ಸಾಕಷ್ಟು ದುರ್ಬಲರಾಗಿದ್ದಾರೆ ಅನ್ನುವಂಥ ಸಂದರ್ಭದಲ್ಲೂ ಕೂಡ BJPಗೆ ಇವರಿಗೆ BJP ಅನಿವಾರ್ಯವಾಗುವಂತಹ ಒಂದು ಕಾಲಘಟ್ಟ ಇವರಿಗೆ ಒದಗಿ ಬಂದುಬಿಡುತ್ತೆ. ಇಂತಹ ಕಾಲಘಟ್ಟ ಒದಗಿ ಬರುವಂಥದ್ರ ಮೂಲಕವಾಗಿ ಆಗಿದ್ದೇನು, ಇವರು ಕೇಂದ್ರದ ಮಂತ್ರಿಗಳಾಗ್ತಾರೆ. ಅಂದರೆ ಅರ್ಥ ನೋಡಿ, ಯಾವುದೋ ಒಂದು ಸಂದರ್ಭದಲ್ಲಿ BJPಯವರು ಇವರ ಜೊತೆಗೆ ಬಂದು ಸರ್ಕಾರವನ್ನು ರಚಿಸ್ತಾರೆ. ಬರೀ ಕುಮಾರಸ್ವಾಮಿಯವರ ಸ್ಟ್ರೆಂತನ್ನು ಗಮನಿಸುವಂಥದ್ದಾದರೆ ಇವರು ಮುಖ್ಯಮಂತ್ರಿಗಳಾಗಲಿಕ್ಕೆ ಸಾಧ್ಯತೆ ಇತ್ತು ಅಂತ ಕೇಳಿದ್ರೆ ಬರೀ JDSನ ಮೂಲಕವಾಗಿ ಯಾವುದೂ ಸಾಧ್ಯ ಇರ್ತಿರಲಿಲ್ಲ. ಆದರೆ ದೇವರು ಇವರಿಗೆ ಕೊಟ್ಟಂಥ ಅದೃಷ್ಟ ಏನು ಅಂತಂದರೆ, ಯಾವುದು ಗುರುತರವಾದ ಜವಾಬ್ದಾರಿಯೊಂದಿಗೆ ಮೇಲೆ ಹಾರಿ ಹೋಗಬೇಕೋ, ಅಂದರೆ ಒಳ್ಳೆಯದಕ್ಕಾಗಿ, ಅಧಿಕಾರಕ್ಕಾಗಿ ಅಥವಾ ಒಂದು ದೊಡ್ಡದಾದಂತಹ ಕಾರ್ಯವನ್ನು ಸಾಧಿಸಲಿಕ್ಕಾಗಿ ಅಲ್ಲಿ ಬೇಕಾದಂಥ ಫ್ಯೂಯಲ್ ಇವರಾಗಿರ್ತಾರೆ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಎಷ್ಟೇ ಶ್ರೀಮಂತವಾದಂತಹ ವಿಮಾನ ಅಥವಾ ರಾಕೆಟ್ ನಮ್ಮ ಹತ್ರ ಇದ್ದರೂ ಕೂಡ ಅದಕ್ಕೆ ಬೇಕಾದಂಥ ಒಂದು ಫ್ಯೂಯಲ್ ಅವಶ್ಯಕತೆ ಇರುತ್ತೆ. ಅಂಥ ಫ್ಯೂಯಲ್ ಏನಾಗಿದ್ದಾರೆ, ಅದು ಕುಮಾರಸ್ವಾಮಿಯವರಾಗಿರ್ತಾರೆ. ಹಾಗಾಗಿ ಆ ಒಂದು ಇಂಧನದ ಶಕ್ತಿಯನ್ನು, ಚೈತನ್ಯವನ್ನು ಕೊಡಬಹುದಾದಂತಹ ಅದ್ಭುತವಾದಂತಹ ಒಂದು ನಿಕ್ಷೇಪ ಚಂದ್ರನ ಮೂಲಕವಾಗಿ ಅವರಿಗೆ ದಕ್ಕಿರೋದ್ರಿಂದ, ವೈರಿಗಳ ಮೂಲಕವಾಗಿ ಅನೇಕ ರೀತಿಯ ಸಿದ್ಧಿ ಇವರಿಗೆ ದೊರಕಬೇಕಾದಂಥದ್ದನ್ನು ಬುಧ ಮಾಡಿಕೊಡಬೇಕಾದಂಥ ವಿಚಾರ ಇದ್ದಿರೋದ್ರಿಂದ, ಬುಧನ ಜೊತೆಗೆಯೇ ಇರುವಂತಹ ಮಂಗಳನೂ ಕೂಡ ಇವರಿಗೆ ಆ ವಿಚಾರವನ್ನು ಮಂಗಳ ಮಾಡಿಕೊಡ್ತಾ ಇರಲಿಲ್ಲ. ಯಾಕೆ ಮಾಡಿಕೊಡ್ತಾ ಇದ್ದಾನೆ? ವಿಶೇಷವಾಗಿ ತನ್ನ ಸ್ವಂತ ಮನೆಯಲ್ಲಿ ಪ್ರಬಲವಾದಂತಹ ಒಂದು ಶಕ್ತಿಯನ್ನು ಅವನು ಪಡೆದಿದ್ದಾನೆ. ಹಾಗಾಗಿ ಇವೆಲ್ಲವೂ ಇರೋದರಿಂದ ನಾವು ತಿಳಿದುಕೊಂಡ ರೀತಿಯಲ್ಲಿ ಅವರ ಆರೋಗ್ಯ, ಹಾಗೆ ಅವರನ್ನು ದಮನ ಮಾಡುವಂತಹ ಒಂದು ಸ್ಥಿತಿಗತಿಗಳು ಹೊರಬರೋದಿಲ್ಲ. ಯಾಕೆಂದರೆ ಪರಿಪೂರ್ಣನಾದಂತಹ ಚಂದ್ರ ಅವರ ಜಾತಕದಲ್ಲಿ ಬಹಳ ಸಮರ್ಥವಾದಂಥ ಮಿಥುನ ರಾಶಿಯಲ್ಲಿ ಕೂತಿದ್ದಾನೆ. ಮಿಥುನ ರಾಶಿಯ ಯಜಮಾನ ವ್ಯಾಧಿಗಳನ್ನೇ ತರಬಹುದಾದಂತಹ ಮನೆಯಲ್ಲಿ ಕೂತರೂ ಕೂಡ
ಆ ಮನೆಯಲ್ಲಿ ಕೂತು ಅನೇಕ ನಷ್ಟಗಳನ್ನು ತಪ್ಪಿಸುವವನಾಗಿರೋದ್ರಿಂದ ಇವರಿಗೆ ನಷ್ಟವಾಗಬೇಕಾದಂಥ ಆರೋಗ್ಯವನ್ನು ತುಂಬಿಕೊಡುವಂಥ ಶಕ್ತಿಯನ್ನು ಅದೇ ಬುಧ ಕೊಡ್ತಾನೆ. ಹಾಗಾಗಿ ಇಟ್ ಇಸ್ ಎ ವೆಲ್ ಪ್ಲ್ಯಾಂಡ್, ಇದು ಏನೋ ಒಂದು ವಿಚಿತ್ರವಾದಂತಹ ಸಮತೋಲನ ಇವರ ಗ್ರಹಗಳು ಸಾಧಿಸಿದೆ. ಆ ಗ್ರಹಗಳು ಹೇಗೆ ಸಾಧಿಸುತ್ತೆ ಅಂತಂದರೆ, ಒಮ್ಮೆ ಇವರು ಕೆಳ ಬಿದ್ದರೇನೋ ಅಂತುವಂಥ ಸಂದರ್ಭ ಇದ್ದರೂ ಮತ್ತೆ ಸರ್ರನ ಮೇಲೆ ಇರುವಂಥ ಅದೃಷ್ಟವನ್ನು ನಾನಾ ರೀತಿಯಲ್ಲಿ ಇವರು ಏನು ಮಾಡ್ತಾರೆ, ತನ್ನ ಒಂದು ಶಕ್ತಿಗೆ ಸಂಚಯನ ಮಾಡಿಕೊಳ್ಳುವಂತಹ ಅದೃಷ್ಟವನ್ನು, ಸುದೈವವನ್ನು ಪಡೆದಿದ್ದಾರೆ. ಹಾಗಾಗಿ ಅವರು ಖಂಡಿತ ಒಂದು ಸುಸ್ಥಿತಿಯಲ್ಲಿರುವಂಥ ಒಂದು ಕಾಲಘಟ್ಟವನ್ನು 2026ನಲ್ಲಿ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಇದಾಗಿತ್ತು ರಾಜಕೀಯ ನಾಯಕರ 2026ರ ವರ್ಷ ಭವಿಷ್ಯ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.